ನಮಸ್ಕಾರ ಸರ್. ಹೇಳಿ, ಯಾವ ಊರಿಂದ ಬಂದ್ರಿ ನೋಡಕ್ಕೆ? ನಾವು ಮುಂಡ್ರಗಿ ತಾಲೂಕಾ ಗದಗ ಜಿಲ್ಲೆ ಸಿಂಗಡ್ರಾಯನಗಿರಿ ತಾಂಡಾರಿಂದ ಬಂದಿದ್ದೀವಿ ಸರ್. ನಾವು ಫ್ಯಾಮಿಲಿ ಮ್ಯಾಟ್ರನ್ನ ನೋಡಕ್ಕೆ ಬಂದಿದ್ದೀವಿ ಸರ್. ಇವರೆಲ್ಲ ನಿಮ್ಮ ಫ್ಯಾಮಿಲಿನಾ? ಹಾಂ, ನಮ್ಮ ಫ್ಯಾಮಿಲಿನ ಸರ್ ಇವರೆಲ್ಲ. ಹ್ಞೂ ಸರ್. ಹೇಗಿದೆ ವಿಧಾನಸೌಧ ಎಲ್ಲ? ಚೆನ್ನಾಗೈತಿ ಸರ್, ಚೆನ್ನಾಗೈತಿ, ಚೆನ್ನಾಗಿ ಚಲೋ ಐತಿ ಸರ್ ನೋಡಕ್ಕೆ. ಎಷ್ಟೊತ್ತಿಗೆ ಬಂದಿದ್ದೀರಿ ಬೆಳಿಗ್ಗೆ ನಾವು ಮೆಟ್ರೋಲ ಹತ್ತು ಬಂದೀವಿ ಸರ್. ಮೆಟ್ರೋಲಿಂದ ಟ್ರೈನಲ್ಲಿ ಬಂದ್ರಾ? ಇಲ್ಲ ಸರ್, ಬಸ್ಸಿಗೆ ಬಂದೀವಿ. ಈ ರೈಲ್ವೆಗೆ ಬಂದಿವಿ. ಇದು ಗದಗಲಿಂದ. ವಿಧಾನಸೌಧ ಎಲ್ಲ ನೋಡಿದ್ರಾ? ನೋಡಿದ್ವಿ ಸರ್. ನಮ್ಮೆಲ್ಲ ಗೌರ್ಮೆಂಟ್ ಕೆಲಸಗಳು ಇಲ್ಲೇ ಆಗುತ್ತೆ ಗೊತ್ತಾ? ಅದು ಗೊತ್ತಿರಿ ಸರ್, ಅದಕ್ಕೆ ಬಂದೀವಿ. ಒಳಗೆ ಬಿಡಂಗಿಲ್ಲ ಸರ್. ಪಾಲಿಟಿಕ್ಸ್, ಗೌರ್ಮೆಂಟ್ ಕೆಲಸ ಎಲ್ಲ ಇಲ್ಲೇ ಆಗೋದು. ಹೌದು ಸರ್, ಇಲ್ಲೇ ಆಗೋದು. ಆದ್ರೆ ಒಳಗೆ ಬಿಡಂಗೆ ಪರ್ಮಿಷನ್ ಇಲ್ಲಲ್ಲ ಸರ್. इसका आर्किटेक्चर एक्सीलेंट है और बहुत अच्छा है. मैं नॉर्मली जब यूट्यूब में मैं फर्स्ट टाइम देखा तो मुझे उतना ये मतलब ओके देख सकते, मगर इधर आने के बाद पता चला एकदम बढ़िया प्लेस है यार. सब लोग विजिट कर सकते हैं इसको, बहुत बढ़िया है. कर्नाटक का मेन जो गवर्नमेंट ये होता है ना, हाँ हाँ, पॉलिटिक्स सभी करेक्ट करेक्ट, इधर ही होता है. काम वगैरह सब विधानसौधा में ही होता है. अच्छा अच्छा. मतलब बिल्डिंग का जो आर्किटेक्चर जो है एक्सीलेंट, बहुत अच्छा है इधर. बहुत पुराना. हाँ, बहुत पुराना बिल्डिंग है. अब नवे डेज ऐसा बनाना बहुत मुश्किल है समझो. My name is Elias. I'm from South Sudan and I just visited this amazing place. It's so good. You guys should visit this place. Okay. So you guys are welcome. Okay, where are you from? Sudan. Okay, Sudan. Yeah. Are you student? Yes. Okay, okay. How is it this place? It's so nice. So nice. So nice. Yeah. This is Vidansauda. Yeah, yeah. You know Vidansauda? I know. I just came here. Yeah. Yeah. Okay, thank you, bro. Thank Welcome. ಶಿಕ್ಷಕರು ಬರ್ತಾ ಇರ್ತಾರಾ? ಹಾಂ, ಟೂರಿಸ್ಟ್ ಬರುತ್ತೆ ಸರ್. ಟೂರಿಸ್ಟ್ ಬಂದವರಿಗೆ ಈ ಥರ ಫೋಟೋ ತೆಗೆದುಬಿಟ್ಟು ಇಲ್ಲೇ ಪ್ರಿಂಟ್ ಹಾಕಿಬಿಟ್ಟು ಕೊಡ್ತೀವಿ. ತೋರಿಸಿ ಯಾವ ಥರ ಇದೆ ಅದು? ಇಲ್ಲಿ ನೋಡಿ, ಈ ಥರ ಹಾಕಿ ಕೊಡ್ತೀವಿ. ಈ ಥರನಾ? ಹಾಂ, ಎಷ್ಟು ತೊಗೊಂತೀರಾ ಒಂದೊಂದು? ಒಂದು ಫೋಟೋಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ತೀವಿ. ಹಾಂ ಸಣ್ಣದು ಬೇಕಂದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತೀವಿ. ಹಾಂ. ಫ್ಯಾಮಿಲಿ ಫೋಟೋ ಎಲ್ಲ ಇಷ್ಟೊಂದು ಕ್ಲೀನಾಗಿ ತಗೊಂಡ್ಬಿಟ್ಟು ಪ್ರಿಂಟ್ ಹಾಕ್ಬಿಟ್ಟು ಇಲ್ಲೇ ಕೊಡ್ತೀವಿ. ರೆಗ್ಯುಲರಾಗಿ ಪ್ರೇಕ್ಷಕರಿಗೆ ಬಂದಾಗೆಲ್ಲ ತೆಗೆದುಕೊಡ್ತೀವಿ. ಹೌದು ಸರ್. ವಿಧಾನಸೌಧದ ಬಗ್ಗೆ ಏನಾದರೂ ಹೇಳಿ. ಏನು ಹೇಳ್ಬೇಕು ಸರ್? ಏನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ? ನಾವಿಲ್ಲಿ 35 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. 35 ವರ್ಷದಿಂದ. ಹೌದು. ನಿಮಗೆಲ್ಲ ವರ್ಕೌಟ್ ಆಗುತ್ತಾ ಬಿಸ್ನೆಸ್? ಮುಂಚೆ ಅಂದರೆ ರೋಲ್ ಕ್ಯಾಮ್ರಾ ಇತ್ತು, ಈಗ ಮೊಬೈಲ್ಗಳು ಬಂದಿದೆ. ಮೊಬೈಲ್ ಅವಳಿಗಳು ಜಾಸ್ತಿ. ಹಾಂ. ಯಾರು ಫ್ಯಾಮಿಲಿ ಬಂದರು, ಹೊರಗಡೆ ಟೂರ್ ಬಂದರು, ಫೋಟೋ ತೆಗಿಸ್ತಾರೆ. ಹಾಂ. ಹಾಂ, ಓಕೆ. ಅದು ಮೊಬೈಲ್ ಬಂದು ಅವ್ರವರೇ ತಗೊಂಡ್ಬಿಡ್ತಾರೆ. ಅವ್ರವ್ರೇ ತಗೊಂಡ್ಬಿಡ್ತಾರೆ. ರೋಲ್ ಕ್ಯಾಮ್ರಾ ಇದ್ದ ನಿಮಗೆ ಒಳ್ಳೆ ಬಿಸ್ನೆಸ್ ಇತ್ತು. ಹಾಂ, ಈಗ ಏನಪ್ಪ ಅಂದರೆ ಫ್ಯಾಮಿಲಿ ಬಂದರೆ ಏನಪ್ಪ ಅಂದರೆ ಜೊತೆಗೆ ಬಂದಿರ್ತಾರಲ್ಲ, ಮಕ್ಕಳು ಮರಿ ಎಲ್ಲ ಕರ್ಕೊಂಬಂದಿರ್ತಾರೆ. ಒಂದು ಸ್ವಲ್ಪ ಸ್ಕೂಲ್ಗಳು ರಜೆ ಬಂದಾಗ ಆ ಟೈಮ್ನಲ್ಲಿ ನಮಗೆ ಸ್ವಲ್ಪ ಬಿಸ್ನೆಸ್ ನಡೀತಾರೆ. ಇನ್ನು ನಾರ್ಮಲ್ ಡೇ ದಿವಸ ಅಷ್ಟಕ್ಕಷ್ಟೇ ಸರ್, ಇಷ್ಟೇ ಅಂತ ಹೇಳ್ಕೊಳಕ್ಕಾಗಲ್ಲ. ಅವ್ರವ್ರ ಲೆಕ್ಕ. ಈ ರೋಲ್ ಕ್ಯಾಮ್ರಾ ಹೋದಾದ್ಮೇಲೆ ನಿಮಗೆ ಏನೋ ಮತ್ತೆ ಅದನ್ನು ಕಮ್ ಬ್ಯಾಕ್ ಮಾಡ್ಬೇಕಂತ ಏನೋ ಅನಿಸಿದ್ಯಾ ಸರ್? ಅನಿಸಿದ್ರು ಅಂಥ ಲ್ಯಾಬ್ಗಳು ಇಲ್ಲ, ಡೆವಲಪರ್ಸ್ಗಳಿಲ್ಲ. ಈಗ ಬೆಂಗಳೂರಲ್ಲಿ ಎಲ್ಲೋ ಡೆವಲಪ್ ಎಲ್ಲೂ ಇಲ್ಲ. ಬೆಂಗಳೂರಿಗೆ ಎಲ್ಲ ಲ್ಯಾಬ್ಗಳು ತೆಗೆದೋಗ್ಬಿಟ್ಟು ಈಗೇನಪ್ಪ ಅಂದರೆ ಪ್ರತಿಯೊಂದು ಯಾರೇ ರೋಲ್ ಕ್ಯಾಮ್ರಾ ತೆಗೆದ್ರು ಎಲ್ಲರೂ ಬಂದು ಲ್ಯಾಬಲ್ಲೇ ಪ್ರಿಂಟ್ ಹಾಕಬೇಕಾಗಿತ್ತು. ಇವತ್ತೇನಪ್ಪ ಅಂದರೆ ಡಿಜಿಟಲ್ ಬಂದುಬಿಟ್ಟು ಪ್ರಿಂಟರ್ಗಳು ಬಂದುಬಿಟ್ಟು ಸ್ಪಾಟಲ್ಲೇ ಪ್ರಿಂಟ್ ಹಾಕಿ ಕೊಡ್ತಾಯಿದ್ವಿ. ಎಲ್ಲ ಟೂರಿಸ್ಟ್ ಪ್ಲೇಸಲ್ಲಿ ಮುಂಚೆ ಯಾವಾಗಾದ್ರೂ ಹೋದ್ರೂ ನಾವು ಲ್ಯಾಬ್ಗೆ ಹೋಗಿ ಪ್ರಿಂಟ್ ಹಾಕಬೇಕಾಗಿತ್ತು. ರೋಲ್ ಕ್ಯಾಮ್ರಾ ನಾವು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಅದು. ಈಗಂದರೆ ಡಿಜಿಟಲ್ ಬಂದಿರೋದ್ರಿಂದ ಪ್ರತಿಯೊಬ್ಬರೂ ನಾವು ಅಲ್ಲೇ ನಮ್ಮಲ್ಲೇ ನಾವೇ ಪ್ರಿಂಟ್ ತೆಗೆದು ನಾವಿಲ್ಲೇ ಸ್ಪಾಟಲ್ಲೇ ಪ್ರಿಂಟ್ ಕೊಡ್ತಾ ಇದ್ದೀವಿ. ತುಂಬ ಹಾವಳಿ ಆಗ್ಬಿಟ್ಟಿದೆ. ಮೊಬೈಲ್ನವ್ರದ್ದೇ ಅವಳಿ ಜಾಸ್ತಿ ಸರ್, ಹುಡುಗರದು. ಅದು ಫ್ಯಾಮಿಲಿ ಬಂದರೆ ನಮಗೇನು ಮೋಸ ಇಲ್ಲ. ಹುಡುಗರುಗಳಂತಾರೆ ಬಂದರೆ ಅವ್ರದ್ದೇ ಒಂದು ಎಂಜಾಯ್ ಇರುತ್ತೆ, ಅವ್ರದ್ದೇ ಒಂದು ಇದು ಇರುತ್ತೆ. ಹಾಂ, ಅವರು ಎಷ್ಟೇ ಫೋಟೋ ತಗೊಂಡ್ರೆ ಎಂಜಾಯ್ ಮಾಡ್ಕೊಂಡು ಫೋಟೋ ತಗೊಳ್ತಾ ಇರ್ತಾರೆ. ಅವಾಗ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ನಾವು ಫೋಟೋ ಕೇಳಿದ್ರು ಅವ್ರ ತಲೆಗೆ ಹೋಗಲ್ಲ. ಓಕೆ, ನೀವು ನಿಮ್ಮ ಥರ ಕೆಲಸ ಯಾರಾದರೂ ಬಂದು ಮಾಡ್ಬೋದಾ ಇಲ್ಲಿ ಫೋಟೋ? ಇಲ್ಲ ಸರ್, ಇಲ್ಲಿ ಲೈಸೆನ್ಸ್ ಹೊಡ್ರಿ ಇರೋದು. ಇಲ್ಲಿ ಪರ್ಮಿಷನ್ ತಗೊಂಡಿರೋದು ಎಲ್ಲ ಆರ್ಟಿಕಲ್ ಡಿಪಾರ್ಟ್ಮೆಂಟ್, ಕಬ್ಬನ್ ಪಾರ್ಕಿಗೆ ಸಂಬಂಧಪಟ್ಟಿದ್ದು ಇದೆಲ್ಲ. ಓಕೆ. ಆರ್ಟಿಕಲ್ ಡಿಪಾರ್ಟ್ಮೆಂಟಿಗೆ ಹೋಗಿ ಮುಂಚೆ ತೊಗೊಂಡಿದ್ದು ಅದೆಲ್ಲ ಇದಾಗಿತ್ತು, ಕೇಸ್ ಆಯಿತು, ಎಲ್ಲ ಆಯಿತು. ಈಗ ಹೈಕೋರ್ಟಿಂದ ನಾವು ಅನಥರೈಸ್ಡ್ ಫೋಟೋಗ್ರಾಫರ್ ಅವರು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಶುಲ್ಕ ವಸೂಲು ಮಾಡಬಾರ್ದು ಅಂತೇಳ್ಬಿಟ್ಟು ಒಂದಿಷ್ಟು ಜನಕ್ಕೆ ಅಂತ ಲೈಸೆನ್ಸ್ ಕೊಟ್ಟಿದೆ. ಆ ಲೈಸೆನ್ಸ್ ಮೇಲೆ ನಾವು ಫೋಟೋಗ್ರಾಫಿ ಇಲ್ಲಿ ತೆಗಿತೀವಿ. ಮಾಡಿಸ್ಲೇಬೇಕು. ಮಾಡೋಕ್ಕೆ ಇಲ್ಲಿ ಪರ್ಮಿಷನ್ ಇಲ್ಲ, ಡಿಪಾರ್ಟ್ಮೆಂಟ್ ಕೊಡಲ್ಲ ಈಗ. ನಾವು 60 ಜನ ಇದ್ವಿ, 60 ಜನದಿಂದ 10 ಜನಕ್ಕೆ ಬಂದಿದ್ದೀವಿ. ಈಗ ಎಲ್ಲ ವಾಶೌಟ್ ಮಾಡಿದ್ದಾರೆ.
ಇಲ್ಲಿ ಬಿಸ್ನೆಸ್ ಅಷ್ಟಕ್ಕಷ್ಟೇ ಅವಾಗ ಅಂದರೆ ವಿಧಾನಸೌಧ ಮುಂಚೆ ಫ್ರೀ ಇತ್ತು, ಯಾವ ಗೇಟ್ ಇರಲಿಲ್ಲ ಏನಿಲ್ಲ. ವಿಧಾನಸೌಧ ಫುಲ್ ಸುತ್ತಲೂ ನಾವು ಫೋಟೋ ತೆಗಿತಾ ಇದ್ವಿ ಅವಾಗ. ಈಗ ಎಲ್ಲಿದೆ, ಫುಟ್ಪಾತ್ ಮೇಲೆ ನಿಂತ್ಕೊಂಡಿದ್ದೀವಿ. ಈಗ 10 ಜನಕ್ಕೆ ಬಿಸ್ನೆಸ್ ಇಲ್ಲ. ಇನ್ನು ಬಂದು ಇನ್ನೊಬ್ರು ಇದ್ದು ಏನು ಮಾಡ್ತಾರೆ ಇಲ್ಲಿ? ಏನೂ ಮಾಡೋಕ್ಕಾಗಲ್ಲ. ಇರೋದ್ರಲ್ಲೇ ನಾವು ಜೀವನ ಮಾಡ್ಕೊಂಡು ಕಾಲ ತಗೊಂಡು ಹೋಗ್ತಾ ಇದೀವಿ. ನೀವು ಯಾವ ಊರು? ನಮ್ಮದು ಆ್ಯಕ್ಚುಲಿ ಬಂದು ದಾವಣಗೆರೆ ಡಿಸ್ಟಿಕ್ನವರು, ದಾವಣಗೆರೆ ಡಿಸ್ಟಿಕ್ಕು, ಚನ್ನಗಿರಿ ತಾಲೂಕು, ಸಂತೆಬೆನ್ನೂರು ಹೋಬಳಿ, ಭೀಮನೇರಿ ಅಂತ ಬರುತ್ತೆ. ನಿಮ್ಮ ಫ್ಯಾಮಿಲಿ ಎಲ್ಲ ರನ್ ಚೆನ್ನಾಗಿ ಆಗ್ತಾ ಇದೆ? ಎಲ್ಲ ಇಲ್ಲೇ ಇದ್ದೀವಿ. ಏನಪ್ಪ ಅಂದರೆ ಯಾರ ಹತ್ರ ಸಾಲ ಮಾಡಲ್ಲ, ಅವತ್ತು ದುಡ್ದು ಅವತ್ತು ಅನ್ನ ತಿನ್ನೋಕ್ಕೆ ಯಾರ ಹತ್ರ ಭಿಕ್ಷೆ ಬೇಡಂಗಿಲ್ಲ. ದೇವರು ಅಷ್ಟು ಮಟ್ಟಿಗೆ ನಮಗೆ ಕೊಟ್ಟಿದ್ದಾನೆ ಅನ್ನ. ನೀವೆಲ್ಲ ರೋಲ್ ಸ್ಟ್ರೈಕ್ ಮಾಡಿ ರೋಲ್ ಕಮ್ ಬ್ಯಾಕ್ ಮಾಡಬೇಕಲ್ಲ, ಈ ಡಿಜಿಟಲ್ ಎಲ್ಲ ಸರ್ ಇದು ಇಡೀ ಪ್ರಪಂಚಕ್ಕೆ ಬಂದಿರೋದು. ನಮ್ಮ ಒಂದಕ್ಕೆ ಬಂದಿದ್ರೆ ನಾವು ಮಾಡ್ಬೋದಾಗಿತ್ತು. ಅಟ್ಲೀಸ್ಟ್ ಮೊಬೈಲ್ ಕ್ಯಾಮ್ರಾ ಎಲ್ಲ ಶೂಟ್ ಮಾಡೋದು ನಿಲ್ಲಿಸ್ಬೋದಲ್ಲ? ಇಲ್ಲಿ ಯಾವುದು ಇದು ಪಬ್ಲಿಕ್ ಟೂರಿಸ್ಟ್ ಪ್ಲೇಸ್ ಸರ್, ಇದು ಯಾರಿಗೆ ಅವಾಯ್ಡ್ ಮಾಡೋಕ್ಕಾಗಲ್ಲ. ಇದು ಟೂರಿಸ್ಟ್ ಪ್ಲೇಸ್ ನನ್ನ ಸ್ವಂತ, ನನ್ನ ಫೋಟೋ ನಾನು ತಗೊಂಡು ಹೋಗ್ತೀನಿ. ಯಾರು ಆರ್ಡರ್ ಮಾಡೋರು ಯಾರು? ಇದು ಆರ್ಡರ್ ಮಾಡಲಿಕ್ಕೆ ಆಗಲ್ಲ, ಯಾಕಂದ್ರೆ ಪಬ್ಲಿಕ್ ಟೂರಿಸ್ಟ್ ಪ್ಲೇಸ್ ಇದು, ಪಬ್ಲಿಕ್ ಓಡಾಡೋ ಜಾಗ ಇದು. ಏನು ನನ್ನ ಸ್ವಂತ ಬಿಲ್ಡಿಂಗ್ ನಾನೇನೋ ಕಟ್ಟಿ ನಾನೇ ಏನೋ ಮಾಡಿ ಇದ್ದರೆ ನಾನು ಆರ್ಡರ್ ಮಾಡ್ಬೋದಾಗಿತ್ತು. ಇದು ಆಗಲ್ಲ, ಟೂರಿಸ್ಟ್ ಪ್ಲೇಸ್ ಇದೆ, ಅವ್ರವ್ರದ್ದು ಸ್ವತಂತ್ರವಾಗಿದೆ. ಇಲ್ಲಿ ಅವ್ರು ಇಷ್ಟ ಬಂದಂಗೆ ಫೋಟೋ ತಗೊಂಡು ಹೋಗ್ಬೋದು. ಓಕೆ ಸರ್, ನಿಮ್ಮ ಹೆಸರು? ಜಗದೀಶ್ ಅಂತ. ಜಗದೀಶ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಜಗದೀಶ್. ವೆಲ್ಕಮ್ ಸರ್.